ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದಾರೆ ಟೆಕ್ ರಿಪೋರ್ಟ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಆಲ್ರೆಡಿ ಡೀಲ್ಸ್ ಆದರೆ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಕೆಲವೊಂದು ನಮಗೆ ಬೆಸ್ಟ್ ಡೀಲ್ಸ್ ಆದರೆ ಇದ್ದಾವೆ. ಆ ಒಂದು 11 ಡೀಲ್ಸ್ಗಳನ್ನ ಈ ವಿಡಿಯೋದಲ್ಲಿ ಆದರೆ ನೋಡೋಣ ಯಾವ್ಯಾವು ಅಂತ. ಈಗ ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಇರುತ್ತೆ. ಸೊ ನೀವು ಅಲ್ಲಿಂದ ಬೈ ಮಾಡ್ಬೋದು ಡೈರೆಕ್ಟ್ ಆಗಿ. ಆ್ಯಂಡ್ ನಾವು ಈಗ ಮೊದಲನೇದಾಗಿ ಈ ಡೀಲ್ಸ್ನಲ್ಲಿ ನಾವು ನಿಮಗೆ 11 ಪ್ರಾಡಕ್ಟ್ಗಳನ್ನ ಆದರೆ ಸಜೆಸ್ಟ್ ಮಾಡ್ತಾ ಇದ್ದೀವಲ್ಲ, ಆ 11ರಲ್ಲಿ ನಮಗೆ 8 ಪ್ರಾಡಕ್ಟ್ಗಳು ನಮಗೆ 8,000ವರೆಗೂ ಮತ್ತು 8ರಿಂದ 10,000ವರೆಗೂ ಒಳ್ಳೆ ಡಿಸ್ಕೌಂಟ್ ಅಲ್ಲಾದರೆ ಬರ್ತಾ ಇದೆ. ಇದರಲ್ಲಿ ಟಿವಿ ಇದೆ, ಲ್ಯಾಪ್ಟಾಪ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಸೌಂಡ್ ಬಾರ್ ಇದೆ ಮತ್ತು ಟ್ಯಾಬ್ ಆದರೆ ಇರುತ್ತೆ. ಫಸ್ಟ್ ಇಲ್ಲಿ ನೋಡ್ಕೊಳ್ಳೋದಾದ್ರೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ 9 kg, ಇದು ಫ್ರಂಟ್ ಲೋಡು. ಇದು ರೆಗ್ಯುಲರ್ ಆಗಿ ಇದರ ಬೆಲೆ 40,000 ಇರುತ್ತೆ. ನಮಗೆ ಕೂಪನ್ 2,000 ಇರುತ್ತೆ ಮತ್ತು ICICI ಕಾರ್ಡ್ನ ನಾವೇನು ಯೂಸ್ ಮಾಡ್ತೀವಿ ಅಂತಂದ್ರೆ ನಮಗೆ 9 ತಿಂಗಳು ನೋ ಕಾಸ್ಟ್ EMI ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ನಮಗೆ 27,000ಕ್ಕೆ ಸಿಗುತ್ತೆ. ನೀವೇನಾದರೂ ಈ ಬಜೆಟ್ ಅಲ್ಲಿ ಒಂದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನೋಡ್ತಾ ಇದೀರ ಅಂತಂದ್ರೆ ಇದಕ್ಕಿಂತ ಒಂದು ಬೆಸ್ಟ್ ವಾಷಿಂಗ್ ಮಿಷಿನ್ ಆದ್ರೆ ಈ ಪ್ರೆಸೆಂಟ್ ಯಾವುದು ಇಲ್ಲ. ಈ ಡೀಲ್ಸ್ ತುಂಬಾ ಹೊತ್ತಾದ್ರೆ ಇರಲ್ಲ. ಸೊ ಡೀಲ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನೀವು ವಿಡಿಯೋ ಲೇಟ್ ಆಗಿ ನೋಡಿದ್ಮೇಲೆ ಆ ಪ್ರೈಸ್ ಇಲ್ಲ ಅಂತ ಅಂದ್ರೆ ಬೈಕೋಬೇಡಿ. ಸೊ ಡೀಲ್ಸ್ ಪ್ರೈಸ್ ಕಮ್ಮಿ ಆದಾಗೆಲ್ಲ ನಾವು ನಿಮಗೆ ಆ ಡೀಲ್ಸ್ ನೀವು ಮಿಸ್ ಆಗಬಾರ್ದು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೀಮಿಯಂ ಗ್ರೂಪ್ ಲಿಂಕ್ ಆದ್ರೆ ಇರುತ್ತೆ. ನೀವು ಅಲ್ಲಿ ಜಾಯ್ನ್ ಆದ್ರೆ ಯಾವಾಗಾದ್ರೆ ಪ್ರೈಸ್ ಕಮ್ಮಿ ಆಗುತ್ತೋ ಅವಾಗ ಆ ಡೀಲ್ಸ್ನ ನಾವು ನಿಮ್ಗೆ ಪೋಸ್ಟ್ ಮಾಡ್ತೀವಿ, ಅವಾಗಾದ್ರೆ ನೀವು ಬೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ಕೊಳ್ಳೋದಾದ್ರೆ LG ಇಂದ LG OLED ಟಿವಿ. ಇದರ ಬೆಲೆ ನಮಗೆ 1,05,000 ಇರುತ್ತೆ ನಾರ್ಮಲ್ ಆಗಿ. ಇವತ್ತು ಇದರ ಬೆಲೆ 84,000 ಇದೆ. 3 months ನೋ ಕಾಸ್ಟ್ EMI ನ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ SBI ICICI ಕಾರ್ಡ್ನ ಏನಾದರೂ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಇದು ನಿಮಗೆ 77,000ಕ್ಕಾದ್ರೆ ಬರುತ್ತೆ. ಈ ಬೆಲೆಗೆ ಎಕ್ಸಲೆಂಟ್ ಡೀಲ್ ಇದು. ಸೊ ಇದನ್ನ ಮಿಸ್ ಮಾಡಬೇಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಡೀಲ್ ನೋಡ್ಕೊಳ್ಳೋದಾದ್ರೆ ಬೋಟ್ ಇಂದ 5500DA ಅಂತ. ಇದು ಡಾಲ್ಬಿ ಅಟ್ಮಾಸ್ ಸೌಂಡ್ ಬಾರ್. ಅಂಡರ್ 25K ಒಳಗಡೆ ನೀವೇನಾದ್ರೂ ಒಂದು ಒಳ್ಳೆ ಸೌಂಡ್ ಬಾರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ನಿಮಗೆ ಎಕ್ಸಲೆಂಟ್ ಡೀಲ್ ಆಗಿರುತ್ತೆ. ಇದರ ಬೆಲೆ ನಮಗೆ ರೈಟ್ ನಾವು 16,000 ಆದರೆ ಇದೆ. ಇದಕ್ಕೆ ಎಕ್ಸ್ಟ್ರಾ ಕಾರ್ಡ್ ಆಫರ್ ಎಲ್ಲ ಏನೂ ಇಲ್ಲ. ನಮಗೆ ಡೈರೆಕ್ಟ್ ಆಗಿ ಇದು 16,000ಕ್ಕೆ ಬರ್ತಾ ಇದೆ. ಇದರ ಆಡಿಯೋ ಕ್ವಾಲಿಟಿ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಈ ಸೌಂಡ್ ಬಾರ್ ನೀವೇನಾದ್ರೂ ಆಲಲ್ಲಿ ಇಟ್ಕೊಂಡು ಕೇಳಿಸ್ಕೊಂತಾ ಇದೀರಾ ಅಂತಂದ್ರೆ ಇದು ನಮಗೆ ಬೇಸ್ ಅನ್ನೋದು ಸ್ವಲ್ಪ ಲಿಟಿಲ್ ಬಿಟ್ ಸ್ವಲ್ಪ ಕಮ್ಮಿ ಆದ್ರೆ ಇರುತ್ತೆ. ಇಫ್ ಇನ್ ಕೇಸ್ ನೀವು ಇದನ್ನ ರೂಮಲ್ಲಿ ಏನಾದ್ರು ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಆ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ, ಚೆನ್ನಾಗೇ ಇರುತ್ತೆ. ಇನ್ನು ನೆಕ್ಸ್ಟ್ ಡೀಲ್ ನೋಡ್ಕೊಳ್ಳೋದಾದ್ರೆ ಸೋನಿ ಬ್ರಾವಿಯಾ 2. ಇದು ರೆಗ್ಯುಲರ್ ಆಗಿ ಇದರ ಬೆಲೆ ನಮಗೆ 46,000 ಇರುತ್ತೆ. ಸೊ ಕಾರ್ಡ್ ಆಫರ್ ಏನಾದ್ರು ಯೂಸ್ ಮಾಡ್ತೀರಾ ಅಂತಂದ್ರೆ ಇದು ಕೂಡ ನಮಗೆ 36,000ಕ್ಕೆ ಬರುತ್ತೆ. 12 ತಿಂಗಳು ನೋ ಕಾಸ್ಟ್ EMI ಆದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಇದು ರೀಸೆಂಟ್ ಆಗಿ ಈ ಇಯರ್ ಅಲ್ಲೇ ಲಾಂಚ್ ಆದಂತ ಟಿವಿ. ಸೊ 36,000ಕ್ಕೆ ನೀವು ಆರಾಮಾಗಿ ಬೈ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ಕೊಳ್ಳೋದಾದ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕ್ರಿಸ್ಟಲ್ ವಿವಿಡ್ ಪ್ರೋ. ಸೊ ಇದು ಸ್ಟಾಕಿಗೆ ಬಂದಾಗಿಂದ ನಮಗೆ ಸ್ಟಾಕ್ ಬರುತ್ತೆ ಹೋಗುತ್ತೆ ಈ ರೀತಿ ಆದ್ರೆ ಆಗ್ತಿದೆ. ಸೊ ರೆಗ್ಯುಲರ್ ಆಗಿ ಇದರ ಬೆಲೆ ನಮಗೆ 36,000 ಇದೆ. ನೀವೇನಾದ್ರೂ ಕಾರ್ಡ್ ಆಫರ್ ಯೂಸ್ ಮಾಡ್ತೀರಾ ಅಂತಂದ್ರೆ ಇದು ನಮಗೆ 27,000ಕ್ಕಾದ್ರೆ ಬರುತ್ತೆ. ಇದಕ್ಕೆ ಯಾವ EMI ಸೆಲೆಕ್ಟ್ ಮಾಡ್ಕೋಬೇಕಾಗಿಲ್ಲ. ಆ್ಯಂಡ್ ಇದರಲ್ಲಿ ನಮಗೆ ಬ್ಲ್ಯಾಕ್ಸ್ ಅನ್ನೋದು ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿತ್ತು. ಆ್ಯಂಡ್ ಇದರಲ್ಲಿ ಕಲರ್ಸ್ ನಮಗೆ ನ್ಯಾಚುರಲ್ ಆಗಿ ಬರುತ್ತೆ. ವಿವಿಡ್ ಆ್ಯಂಗಲ್ಲು ನಮಗೆ 20% ವರೆಗೂ ಶೇಡಿಂಗ್ ಆದರೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳೋದಾದ್ರೆ ನಮಗೆ JBL ಇಂದ JBL ಸಿನಿಮಾ SB241. ಇದು ನಮಗೆ ರೆಗ್ಯುಲರ್ ಪ್ರೈಸು ನಮಗೆ 8,500 ಇರುತ್ತೆ. ಕಾರ್ಡ್ ಆಫರ್ ಏನೋ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಇದು ನಮಗೆ 6,200 ರೂಪಾಯಿಗಾದ್ರೆ ಬರುತ್ತೆ. ಈ ಬೆಲೆಗೆ ಇದು ನಮಗೆ ಒಳ್ಳೆ ಸೌಂಡ್ ಬಾರ್ ಆಗಿರುತ್ತೆ. ಇದರಲ್ಲಿ ನಮಗೆ ಬ್ಯಾಲೆನ್ಸ್ ಆಡಿಯೋ ಬರುತ್ತೆ. ಆ್ಯಂಡ್ ಆಡಿಯೋ ಕ್ವಾಲಿಟಿ ಕೂಡ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳೋದಾದ್ರೆ ನಮಗೆ HP ಪೆವಿಲಿಯನ್ ಲ್ಯಾಪ್ಟಾಪ್. ಇದು ನಮಗೆ ರೀಸೆಂಟ್ ಆಗಿ ಲಾಂಚ್ ಆಗಿರುವಂಥ ಲ್ಯಾಪ್ಟಾಪು. ರೆಗ್ಯುಲರ್ ಆಗಿ ಇದರ ಬೆಲೆ ನಮಗೆ 79,000 ಇರುತ್ತೆ. SBI ಕಾರ್ಡು ಅಥವಾ ICICI ಕಾರ್ಡ್ ಏನಾದರೂ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಇದು ನಮಗೆ 62,700 ರೂಪಾಯಿಗೆ ಬರುತ್ತೆ. ಬಟ್ ಒಂದು ನೆನಪಿಟ್ಕೊಳ್ಳಿ, ಇದು ಆಫೀಸ್ ಪರ್ಪಸ್ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಮಾತ್ರನೇ ಚೆನ್ನಾಗಿ ಯೂಸ್ ಆಗುತ್ತೆ. ನೀವೇನಾದ್ರು ಹೆವಿ ಯೂಸ್ ಮಾಡ್ತೀರಾ ಅಂತಂದ್ರೆ ಅಥವಾ ವಿಡಿಯೋ ಎಡಿಟಿಂಗ್ ಆದರೆ ಸೊ ಇದನ್ನ ಬೈ ಮಾಡಬೇಡಿ. ಇನ್ನು ನೆಕ್ಸ್ಟ್ ಡೀಲ್ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ S9 FE. ಇದರ ರೆಗ್ಯುಲರ್ ಪ್ರೈಸು ನಮಗೆ 36,000 ಇರುತ್ತೆ. ನೀವೇನಾದರೂ ICICI ಕಾರ್ಡ್ನ ಆಫರ್ ಯೂಸ್ ಮಾಡಿದ್ದೀರಾ ಅಂತಂದರೆ 23,000ಕ್ಕೆ ಬರುತ್ತೆ. ಇದರಲ್ಲಿ ನಮಗೆ S Pen ಇರುತ್ತೆ ಮತ್ತು IP68 ರೇಟಿಂಗ್ ಇರುತ್ತೆ. 6GB ವೇರಿಯಂಟ್ ರ್ಯಾಮ್ ಇದು. ಸ್ಯಾಮ್ಸಂಗ್ ಬ್ರ್ಯಾಂಡಿಂದ ನೀವೇನಾದರೂ ಒಂದು ಒಳ್ಳೆ ಟ್ಯಾಬ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೆ ಒಳ್ಳೆ ಡೀಲ್ ಆಗಿರುತ್ತೆ. ನೆಕ್ಸ್ಟ್ ಡೀಲು ಲೆನೋವೋ ಲ್ಯಾಪ್ಟಾಪ್ ಕಡೆಯಿಂದ ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 3. ತುಂಬ ಚೆನ್ನಾಗಿರೋ ಲ್ಯಾಪ್ಟಾಪ್ ಇದು. ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋ ಬರುತ್ತೆ, ಆಲ್ರೆಡಿ ವಿಡಿಯೋ ರೆಕಾರ್ಡ್ ಆಗಿದೆ, ಅಪ್ಲೋಡ್ ಮಾಡಬೇಕು. ಸೊ ನಾವು ಬೈ ಮಾಡಿದ್ದು ಇದು 66,000ಕ್ಕೆ. ಸೊ ಈಗ ನೀವೇನಾದ್ರು ಕಾರ್ಡ್ ಆಫರ್ ಯೂಸ್ ಮಾಡ್ತೀರಾ ಅಂತಂದ್ರೆ 55,500 ರೂಪಾಯಿಗೆ ಬರುತ್ತೆ. ಕ್ಯಾಶ್ ಬ್ಯಾಕ್ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಯಾಶ್ ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡ್ರೆ ಇದು ನಿಮಗೆ 55,000ಕ್ಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ TCL ಕಡೆಯಿಂದ C61B ಅಂತ. ಈ ಟಿವಿ ಕೂಡ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಆದ್ರೆ ಮಾಡಿದೀವಿ, ವೆರಿ ಸೂನ್ ಬರುತ್ತೆ. ಸೋನಿಗಿಂತ ಬ್ರೈಟ್ನೆಸ್ ಇದರಲ್ಲಿ ನಮಗೆ ಜಾಸ್ತಿನೇ ಇರುತ್ತೆ. ಅಂಡ್ ಸ್ಕಿನ್ ಟೋನ್ ಕೂಡ ನಮಗೆ ನ್ಯಾಚುರಲ್ ಆಗಾದ್ರೆ ಇರುತ್ತೆ. ಇದನ್ನ ನಾವು ಬೈ ಮಾಡಿದ್ದು 46,000ಕ್ಕೆ. ಕೂಪನ್ ಮತ್ತು ಕಾರ್ಡ್ ಆಫರ್ ಏನೋ ಯೂಸ್ ಮಾಡ್ತೀರಾ ಅಂತಂದ್ರೆ ಇದು ನಿಮಗೆ 36,000ಕ್ಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ HP ಸ್ಮಾರ್ಟ್ ಟ್ಯಾಂಕು. ಇದು ಕೂಡ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ
ವಿಡಿಯೋ ಆದರೆ ಮಾಡಿದ್ದೀವಿ. ಸೊ ನೀವೇನಾದ್ರು ಇದನ್ನ ಬೈ ಮಾಡ್ತೀರಾ ಅಂತಂದರೆ ಅದರಲ್ಲಿ ಫುಲ್ ಡೀಟೇಲ್ಸ್ ಆದರೆ ಕೊಟ್ಟಿರ್ತೀವಿ, ಅಲ್ಲಿಂದ ಒಂದ್ಸರಿ ನೋಡಿ. ಈ ಬೆಲೆಗೆ ಇದು ಒಳ್ಳೆ ಪ್ರಿಂಟರು. ನಾವು ತೊಗೊಂಡಿದ್ದು ಇದು 11,000ಕ್ಕೆ, ರೆಗ್ಯುಲರ್ ಆಗಿ 11,000ನೇ ಇರುತ್ತೆ. ಆ್ಯಂಡ್ ಇವಾಗ SBI ಅಥವಾ ICICI ಕಾರ್ಡ್ನ ಏನಾದ್ರು ಯೂಸ್ ಮಾಡಿದ್ದೀರಾ ಅಂತಂದರೆ 8,500 ರೂಪಾಯಿಗೆ ಬರುತ್ತೆ. ಆ್ಯಂಡ್ ಮತ್ತೊಂದು ಡೀಲು ಹಾನರ್ ಮ್ಯಾಜಿಕ್ ಬುಕ್ X16. ಇದು ರೆಗ್ಯುಲರ್ ಆಗಿ ಇದರ ಬೆಲೆ 49,000 ಇರುತ್ತೆ. ಕಾರ್ಡ್ ಆಫರ್ ಏನಾದ್ರು ಯೂಸ್ ಮಾಡಿದ್ದೀರಾ ಅಂತಂದರೆ ಇದು ನಿಮಗೆ 37,000ಕ್ಕೆ ಬರುತ್ತೆ. ಈ ಬೆಲೆಗೆ ಇದು ಎಕ್ಸಲೆಂಟ್ ಡೀಲ್. ಯಾಕಂತಂದರೆ ಇದರಲ್ಲಿ ನಮಗೆ i5 1245H ನೊಂದಿಗೆ ಬರುತ್ತೆ ಮತ್ತು ಇದರಲ್ಲಿ ನಮಗೆ 16 GB ರ್ಯಾಮ್ ಕೊಡ್ತಾ ಇದ್ದಾರೆ. ಸೊ ಇದು ಇವತ್ತಿನ ವಿಡಿಯೋದಲ್ಲಿ ಟಾಪ್ 12 ಡೀಲ್ಸ್. ನಿಮಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಜಾಸ್ತಿ ಕಮ್ಮಿ ಏನಾದರೂ ಆಗ್ತಾ ಇದ್ರೆ ಪ್ರೀಮಿಯಂ ಡೀಲ್ಸ್ ಚಾನಲ್ ಆದರೆ ಜಾಯ್ನ್ ಆಗಿರಿ. ಯಾವಾಗಾದರೆ ಕಮ್ಮಿ ಬರುತ್ತೋ ಅವಾಗ ಅದರಲ್ಲಿ ಪೋಸ್ಟ್ ಮಾಡ್ತಾರೆ, ಆವಾಗ ನೀವು ಬೈ ಮಾಡ್ಬೋದು ಕಮ್ಮಿ ಬೆಲೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.